ನ್ಯೂಸ್ ಆನ್ ಫೇಸ್ ಸಬ್ಸ್ಕ್ರೈಬರ್ಸ್ಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಈಗ ನಾನು ನಿಮ್ಮ ಮುಂದೆ ಏನಕ್ಕೆ ಬಂದಿದ್ದೇನೆಂದರೆ, ನಮ್ಮ ದೇಶದಲ್ಲಿ ಉತ್ಪತ್ತಿಯಾಗುವ ವಸ್ತುಗಳನ್ನು ಬಿಟ್ಟು ಬೇರೆ ದೇಶದ ವಸ್ತುಗಳನ್ನು ನಾವು ಉಪಯೋಗಿಸುತ್ತೇವೆ. ಅದು ಯಾಕೆ ಉಪಯೋಗಿಸಬೇಕು? ನಮ್ಮ ದೇಶದ ವಸ್ತುಗಳನ್ನು ನಾವೇ ಉಪಯೋಗಿಸಿಕೊಂಡು ನಮ್ಮ ದೇಶದ ಅಭಿವೃದ್ಧಿಗೆ ನಾವು ಪಾತ್ರಧಾರಿಯಾಗಬೇಕು. ಏಕೆಂದರೆ ನಮ್ಮ ದೇಶದ ವಸ್ತುಗಳನ್ನು ಉದಾಹರಣೆಗೆ ಖಾದಿ ಬಟ್ಟೆ ಆಗಲಿ, ಎಲೆಕ್ಟ್ರಾನಿಕ್ಸ್ ಆಗಲಿ, ಏನೇ ಆಗಲಿ, ನಮ್ಮ ದೇಶದಲ್ಲಿ ಉತ್ಪತ್ತಿಯಾಗುವ ಪ್ರತಿಯೊಂದು ವಸ್ತುವನ್ನು ನಮ್ಮ ದೇಶದ ವಸ್ತುಗಳನ್ನು ನಾವು ಉಪಯೋಗಿಸಬೇಕು. ಏಕೆಂದರೆ ನಮ್ಮ ದೇಶ ಅಭಿವೃದ್ಧಿ ಆಗಬೇಕು. ಹಾಗೆ ನಮ್ಮ ದೇಶದಲ್ಲಿರುವ ಪ್ರತಿಯೊಂದು ವಸ್ತುವನ್ನು ನಾವು ಉಪಯೋಗಿಸ್ಕೊಂಡು, ನಮ್ಮ ದೇಶದ ವಸ್ತುಗಳನ್ನು ನಾನು ಸರಿಯಾಗಿ ಉಪಯೋಗಿಸ್ತಾ ಇಲ್ಲ, ಬೇರೆ ದೇಶದ ವಸ್ತುಗಳನ್ನೇ ಉಪಯೋಗಿಸ್ತಾ ಇದ್ದೀವಿ ನಾವು, ನಮಗೆ ಗೊತ್ತಿಲ್ಲದೆ. ಸೊ ಕಮ್ಮಿ ರೇಟಿಗೆ ಏನು ಸಿಕ್ಕಿದ್ರು ಅದನ್ನು ಉಪಯೋಗಿಸ್ತಾ ಇದ್ದೀವಿ. ಸೊ ನಮಗೆ ಗೊತ್ತಿಲ್ಲದೆ ನಮ್ಮ ದೇಶದ ಆರ್ಥಿಕ ಸಮಸ್ಯೆ ಬಗ್ಗೆ ನಾವು ಆಲೋಚನೆ ಮಾಡ್ತಾ ಇಲ್ಲ. ಸೊ ನಮ್ಮ ದೇಶ ವಸ್ತುಗಳನ್ನು ನಾವು ಕೊಂಡುಕೊಳ್ತೀರಾ, ಸೊ ಬೇರೆ ದೇಶದ ವಸ್ತುಗಳನ್ನು ನಾವು ಕೊಂಡುಕೊಂಡು ಅದನ್ನು ಉಪಯೋಗಿಸಿ ನಮ್ಮ ದೇಶದ ಅಭಿವೃದ್ಧಿಗೆ ನಾವು ಧಕ್ಕೆ ತರ್ತಾ ಇದ್ದೀವಿ. ಸೊ ಎಲ್ಲರಿಗೂ ನಾನು ತಿಳಿಸೋದೇನೆಂದರೆ, ಇವತ್ತಿನಿಂದ ನಾನು ನಮ್ಮ ದೇಶದ ವಸ್ತುಗಳನ್ನೇ ಕೊಂಡ್ಕೊಳ್ತೀನಿ. ನಮ್ಮ ದೇಶದ ಪ್ರತಿಯೊಂದು ವಸ್ತುವನ್ನು ಮನೆಯಲ್ಲಿ ಯೂಸ್ ಮಾಡ್ತೀವಿ. ಸೊ ನೀವು ದಯವಿಟ್ಟು ನಮ್ಮ ದೇಶದ ವಸ್ತುಗಳನ್ನು ಖರೀದಿ ಮಾಡಿ. ಸೊ ನಮ್ಮ ದೇಶದ ವಸ್ತುಗಳನ್ನು ಎಲ್ಲರೂ ಉಪಯೋಗಿಸಿ ನಮ್ಮ ದೇಶದ ಅಭಿವೃದ್ಧಿಗೆ ಪಾತ್ರರಾಗಿ ಜವಾಬ್ದಾರಿಯಿಂದ ನಾವು ನಡೆದುಕೊಂಡು ನಮ್ಮ ದೇಶದ ಅಭಿವೃದ್ಧಿಗೆ ಪಾತ್ರರಾಗಬೇಕು. ಎಲ್ಲರಿಗೂ ಈ ನನ್ನ ವಿನಂತಿಯನ್ನು ನೀವು ಆಲಿಸಬೇಕು. ಬಿ ವಿತ್ ಭಾರತ್. ಥ್ಯಾಂಕ್ ಯು ಸೋ ಮಚ್. ನೀವು ಒಂದು 2 ನಿಮಿಷ ಈ ವಿಡಿಯೋ ಮಾಡಿ ಒಳ್ಳೆ ಕೆಲಸ ಅಲ್ವಾ? ಸೊ ನೀವು ಇದನ್ನು ಟ್ರೈ ಮಾಡಿ, ಕಳಿಸಿ, ಒಂದು ವಿಡಿಯೋ ಮಾಡಿ ಈ ಥರ ಪೋಸ್ಟ್ ಮಾಡಿ. ಎಲ್ಲರಿಗೂ ನಮ್ಮ ದೇಶದ ಪ್ರಜೆಗಳಿಗೆ ಅರ್ಥ ಆಗಬೇಕು, ನಮ್ಮ ದೇಶ ಅಭಿವೃದ್ಧಿ ಆಗಬೇಕು, ನಾವು ಒಳ್ಳೆ ಪ್ರಜೆ ಆಗಬೇಕು, ನಮ್ಮ ದೇಶನ ಮುಂದೆ ತಗೊಂಡು ಹೋಗಬೇಕು. ನಮ್ಮ ಕೈಯಲ್ಲೇ ಇದೆ. ಸೊ ಜವಾಬ್ದಾರಿಯಿಂದ ನಡೆದುಕೊಂಡು ನಾವು ಮುಂದೆ ಹೋಗಬೇಕು, ನಮ್ಮ ದೇಶ ಅಭಿವೃದ್ಧಿ ಆಗಬೇಕು ಅನ್ನೋದೇ ನನ್ನ ಆಲೋಚನೆ. ಬಿ ವಿತ್ ಭಾರತ್. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್.